ಹಲೋ ಗಾಯ್ಸ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಆಗಿದೆ. ನೋಡಿ ಗಾಯ್ಸ್, ತಕ್ಕಂತ ಕೌಂಟರ್ ಕೊಡ್ತಾನೆ ನಮ್ಮ ಬಾಸು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ಈಗಂತ ಗೊತ್ತಿಲ್ಲ, ಫುಲ್ ಜೋಶ್ ಬಂದ್ಬಿಟ್ಟು. ಗೈಸ್, ಇಷ್ಟು ದಿವಸ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ, ಏನಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಆ ಸ್ಮಾಲ್ ಬ್ರೇಕ್ ಇತ್ತು. ಏನು ಒಂದು ಹೇಳೋಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಇವಾಗ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ರು ಹಾಯ್ ಅಂಡ್ರೋ ಬ್ಲಾಗ್ಗೆ ಹೀರೋ. ಹಾಯ್ ಗಾಯ್ಸ್. ಅಂಜನಾದು ಮಹಿಮೆ ಎಲ್ಲರೂ ಒಂದ್ಸಲಿ ಜೋರಾಗಿ ಕೈ ತಟ್ಬಿಡಿ. ಅಕ್ಕ ಕೈ ತಟ್ಟಕ. ಆಯಣ್ಣ, ನೀನು ಆಯಣ್ಣ. ಹಾಯ್ ಗಾಯ್ಸ್. ಹಾಯ್ ಅನ್ಬಾರ್ದು, ನಮಸ್ಕಾರ. ಅದೇ ಅಲ್ಲ, ನಿಮಗ್ ಬಂದಿರುತ್ತೆ ಅನ್ಕೊಳ್ರಿ ಕೊರೋನಾ. ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್. ಓಯ್, ನೀನ್ ಒಟ್ಟಿಗೆ ಅನ್ನ ತಿಂತೆ ಹೇಳ್ತಿಂತೆ ನೀನು. ನಾನು ಹೇಳ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ಅವನು ಏಸ್ಥೆಟಿಕ್ ಗೈಸ್, ಮಕ್ಕ ಎಲ್ಲೂ ತೋರ್ಸಲ್ಲ. ಹಾಯ್ ಏನು ಅಂದ್ರೆ ಇದು ಬಿಟ್ರೆ ಇನ್ನೇನು ಬರಲ್ಲ ಅವನಿಗೆ. ರಾಹುಲ್ ತರ ಆಗ್ಬಿಟ್ಟ ಅವನು. ಏನಾದ್ರು ಮಾತಾಡೋ ಸೂರ್ಯ. ಮಾತಾಡ್ಲಿ. ಸೊ ಗಾಯ್ಸ್, ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಯಾರಿಗೂ. ಎಲ್ಲ ಸೈಲೆಂಟಾಗಿ ಹೋಗ್ತಾವ್ರೆ, ಮೌನ ವ್ರತ ಮಾಡ್ತಾವ್ರೆ ಎಲ್ಲರೂ. ಎಲ್ಲ ಲವರ್ ಬಾಯ್ಸ್ ಆಗ್ಬಿಟ್ಟು, ಎಲ್ಲ ಲವರ್ ಬಾಯ್ಸ್ ಆಗ್ಬಿಟ್ಟವ್ರೆ. ನಾನೊಬ್ಬ ಬಿಟ್ಟು ಅಷ್ಟೇ. ನಾನೊಬ್ನೇ ಫೋನ್ ಹಿಡ್ಕೊಂಡು ವಟ 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 ಅಂತ ಇದ್ದೀನಿ. ಅವರೆಲ್ಲ ಫುಲ್ ಸೈಲೆಂಟು. ಗೈಸ್, ಅವನು ನಮ್ಮ ಆದಿತ್ಯ ಹೆಂಗಂದ್ರೆ ವಿಡಿಯೋದಲ್ಲಿ ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನು ಹಿಂದೆ ಬರ್ತಾವನೆ. ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಅದೆಷ್ಟಪ್ಪ ಅವನಂದ್ರೆ ಕಾಣಿಸ್ಕೊಬಿಡ್ತಾನೆ ಗೈಸ್. ಅವನ್ನ ನೋಡಿ ನನ್ನ ನೋಡ್ತಾನೆ ಬಾಟು. ನನಗೇನು ಗೊತ್ತಿತ್ತು ಏನು ಮಾಡ್ತಾವನೆ. ಕ್ಯಾಟ್ ರ್ಯಾಂಪ್ ವಾಕ್ ಗೈಸ್. ಅವ್ನು ವಾಕಿಂಗ್ ನೋಡಿದ್ದೀರಾ ಗೈಸ್? ನೀವು ವಾಕಿಂಗ್ ಸ್ಟೈಲು ಅದು ಸುಪಕ್ ಹೋಗ್ಬಿಟ್ಟ, ವಾಲಿಂದ ಹೋಗ್ಬಿಟ್ಟ ಗೈಸ್. ಅವನು ನಮ್ಮ ಸೂರ್ಯದಿಂದ ಹೋದ್ರೆ ಯಾರು ಕಾಣಿಸಲ್ಲ. ಐಡೆನ್ಸಿ ಕಡಿದ್ರೆ ಒಳ್ಳೆ ಮಜಾ. ಅವನೊಂದು ಜಾಗದಲ್ಲಿ ನಿಲ್ಸ್ಬಿಟ್ಟು ಅವನಿಂದ ಬಚ್ಚಿಟ್ಕೊಂಡ್ಬಿಟ್ರೆ ಸಾಕು, ಪೀಸು. ಏನಿಲ್ಲ, ನಾವು ಕಾಣಿಸಲ್ಲ ಅಷ್ಟೇ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? तुम्हें मालूम है मैं कौन मालूम है? तेरा बीवी का देवर मियां मत करिसो. तेरा कुंडी में चर्बी इದ್ರೆ ಆದರ ನೋಡಿ ಗೈಸ್, ಫಾಸ್ಟ್ ವಾಕರ್ ಮೀಡಿಯಂ ವಾಕರ್ ಪ್ರಜ್ವಲ್, ಸ್ಲೋ ವಾಕರು ಸೂರ್ಯ. ನಾವು ಹೋಗ್ತಾನೆ ಗೈಸ್, ಅವನು ಹೋಗ್ತಾನೆ ಅವನು ಪಾಡ್ಗವನು. ನೋಡಿ, ಒಂದೊಂದು ನಿಮಿಷಕ್ಕೂ ಅವ್ನು ತಿರುಗಿ ನೋಡ್ತಾನೆ ಹಿಂದೆ. ವ್ಲಾಗ್ ಹೆಸ್ರು ಏನು ಅಂತ ಗೊತ್ತಿಲ್ಲ ಗಾಯ್ಸ್. ಅವನಿಗೆ ನಮ್ಮದು ಚಾನೆಲ್ ಹೆಸರೇ ಗೊತ್ತಿಲ್ಲ. ಈ ಥರ ಅವಮಾನ ಆಗಬಾರ್ದು ಗೈಸ್ ಲೈಫಲ್ಲಿ. ಅವಾಗಲಿಂದ ನಡೀತಾ ಇದೀವಿ ಗೈಸ್. ಕಾಲೇಜ್ ಹತ್ರ ಬರ್ತಿಲ್ಲ, ಕಾಲ್ಕೆಲ್ಲ ನೋವು ಬಂದ್ಬಿಡೈತೆ. ಫೈನಲಿ ಕಾಲೇಜ್ ಹತ್ರ ಬಂದೋ. ನಮ್ಮ ಬೈದು ಸ್ಪೀಡ್ ಮ್ಯಾಚ್ ಮಾಡಿಬಿಟ್ಟೆ. ಖುಷಿ ಆಗ್ತಿದೆ. ಅವನಕ್ಕಿಂತ ಮುಂದೆ ಹೋಗ್ತಾ ಇದ್ದೀನಿ ನಾನು. ಪಕ್ಕದಲ್ಲೇನಾ ಇನ್ನೂ ಜೋರಾಗಿ ನಡೆದ್ರೆ ಗೈಸ್ ನನಗಿಂತ ಸ್ಪೀಡಾಗಿ ನಡೀತಾವ ನೋಡಿ. ಕೊಟ್ಟ ಗೈಸ್ ಕೊನೆಗೂ ಎಂಟ್ರಿ ಕಾಲೇಜ್ಗೆ. ಕಾಲೇಜ್ ಗೇಟ್ ಓಪನ್ ಆಗಿದೆ. ಪಾಪ ಗೈಸ್, ಫೈನಲಿ ಕಾಲೇಜ್ ಗೇಟ್ ಓಪನ್ ಆಗಿದೆ ಗೈಸ್. ಹೊರಗಡೆ ಹೋಗೋದೆ ಇವಾಗ. ಬನ್ನಿ ಹೊರಗಡೆ ಹೋಗ್ಬಿಟ್ಟು ಸಿಗುವ. A few moments later. ಸೊ ಗೈಸ್, ಕ್ಲಾಸಲ್ಲಿ ಕುತ್ಕೊಂಡು ಬರೀತಾವ್ರ ಅನ್ಕೊಂಡ್ರೆ ಒಬ್ಬ ಫೋನಲ್ಲಿ ಬಿಸಿ, ಇನ್ನೊಬ್ಬ ಅವನು ನೋಡೋದ್ರಲ್ಲಿ ಬಿಸಿ. ನಮ್ಮ ಬೈ ಮಾತ್ರ ಬೇರೆದ್ರಲ್ಲೇ ಬಿಸಿ ಆಗೋರೆ. ಹೊಸ ಬೆಳಕು ಇವಾಗ ಹೇಳಬಾರ್ದು, ಅದು ಸೆನ್ಸರ್ ಬೀಳುತ್ತೆ. ನೋಡಿ ಗೈಸ್, ಒಂದು ರಿಯಾಕ್ಷನ್ ನೋಡೋಣ. ಅಲ್ಲಿ ನೋಡಿ ಹೆಂಗ್ ಕೊಡ್ತಾವನೆ ರಿಯಾಕ್ಷನ್ ಅಂತ. My translator I will be his translator. Okay, thank you sir. Sir, ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡು. ಡೈವರ್ಸ್ ಕೇಸು, ಕೊಲೆ ಕೇಸ್ ಮಾಡ್ಬಿಟ್ಟಿಯಾ? ಟ್ರಸ್ಟ್ ಮೀ.
Are you willing to give her a divorce? ನೋ ನೆವರ್. ನೀನು ಕನ್ನಡದಲ್ಲಿ ಹೇಳಿದ್ರೆ ಸಾಕು, ಟ್ರಾನ್ಸ್ಲೇಟ್ ನಾನು ಮಾಡ್ತೇನೆ. ಕೆಲವು ವಿಚಾರಗಳಲ್ಲಿ ಅವಳನ್ನು ನಿಯಂತ್ರಿಸಬೇಕು. ಹಾಗೆ ಮಾಡಿದ್ದಲ್ಲಿ ಚಿಕಿತ್ಸೆ ಫಲಕಾರಿಯಾಗಿ ಹೊರಹೊಮ್ಮುತ್ತದೆ. ಕಾರಣ ಗೈಸ್ ಏನು ಗೊತ್ತಾ ಸೀನು, ಅವನು ಏನೋ ಓದ್ತಾವನೆ, ಮಾತಿಗೆ ಮುಂಚೆ ಖುಷಿ ಆಗ್ತಾವನೆ. ಅದು ಲೆಕ್ಕಾಕಿ ಏನಿರ್ಬೋದು ಅಂತ ಕೇಳ್ಬಿಡೋಣ, ಇರಿಬಿಡೋಣ. ಏನಿರ್ಬೋದಾ ಗೊತ್ತಿಲ್ವಾ ಗೈಸ್? ನನಗೆ ಗೊತ್ತು ಗೈಸ್. ಕಮೆಂಟಲ್ಲಿ ಗೆಸ್ ಮಾಡಿ ಗೈಸ್, ಏನಿರಬಹುದು ಅಂತ ಗೆಸ್ ಮಾಡಿ ಗೈಸ್. ಕಷ್ಟಪಟ್ಟು ಬರ್ದ ಗೈಸ್, ಅವಾಗ್ಲಿಂದ ಬರ್ದ 1.5 hour ಬರ್ದವನೆ. ಅವ್ನು ಬರ್ದಿರೋದನ್ನ ಅವನೇ ಓದ್ತಾವನೆ, ನಮ್ಗೆ ಓದೋಕ್ಕೆ ಕೊಡ್ತಿಲ್ಲ ನೋಡಿ. ಮುಂದೆ ಹೋದ್ರೆ ಮುಚ್ಕೊಂಡ್ಬಿಡ್ತಾನೆ ಗೈಸ್ ನೋಡಿ. ಹಿಂಗೋದ್ನಾ ದೂರ 2 ಹೆಜ್ಜೆ ಹಿಂದೆ ಹೋಯ್ತು. ನೋಡಿದ್ರ ಗೈಸ್, ಎಲ್ಲ ಬ್ಯುಸಿ ಆಗ್ಬಿಡ್ತಾರೆ ಗೈಸ್. ಇವನು ಇಷ್ಟೊತ್ತು ಬ್ಯುಸಿ ಆಗಿದ್ದ, ಇವಾಗ ಫ್ರೀ ಆದ. ನಾವು 24/7 ಫ್ರೀ ಬಿದ್ದಿರ್ತೀವಿ ಗೈಸ್. ಯಾವಾಗ ಮೆಸೇಜ್ ಹಾಕೋದು ರಿಪ್ಲೈ ಕೊಡ್ತೀವಿ ಅಲ್ವೇನಾ? ಇವ್ರುಗಳೇ ಗೈಸ್ ಮೆಸೇಜ್ ಮಾಡೋದು ನಮಗೆ. ರೀಲ್ಸ್ ಕಳಿಸ್ತಾನೆ ಗೈಸ್ ಇವನು, ಫ್ರೀ ಬಿದ್ದಿದ್ದಾಗ ರೀಲ್ಸ್ ಕಳಿಸ್ತಾನೆ, ರಿಪ್ಲೈ ಕೊಡಬೇಕು. ರಿಪ್ಲೈ ಕೊಟ್ಟಿಲ್ಲ ಅಂದರೆ ಫೋನ್ ಮಾಡಿಬಿಟ್ಟು ರೀಲ್ ನೋಡು ಅಂತಾನೆ ಗೈಸ್ ಅವನು. ಆ ಥರ ಇನ್ನೂ ಓದ್ತಾನೆ ಅವನು. ಖುಷಿ ಆಗ್ತಾವನೆ ಗೈಸ್ ಅಣ್ಣ, ಫುಲ್ಲು ಖುಷಿ ದಿಲ್ ಖುಷು. ಏನೋ ಇದೆ ಗೈಸ್, ಸದ್ಯದಲ್ಲಿ ಏನಂತ ಫೈಂಡ್ ಔಟ್ ಮಾಡೋಣ. ಬನ್ನಿ ಸಿಗುವ. A few moments later. ಸೊ ಗೈಸ್, ಫೈನಲಿ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವರಿಬ್ರು ಏನೋ ಸ್ಟೋರಿ ಮಾತಾಡ್ತಾವ್ರೆ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಗೈಸ್. ಯು ಗೈಸ್ ಕ್ಯಾರಿ ಆನ್. ಇವರಿಬ್ರು ಕಂಡ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಏನು ಗೊತ್ತಾ ಗೈಸ್, ನಾವು ಹಂಗೆ ಗೈಸ್, ಏನೋ ಒಂದು ಎತ್ಕೊಂಡು ಹೋಗ್ತೀವಿ, ಅಲ್ಲೇ ಇಟ್ಟಿರ್ತೀನಿ, ಮರ್ತೋಗ್ಬಿಡ್ತೀನಿ. ಇವನು ನೋಡಿ ಸಾಕಾಗ್ಬಿಟ್ಟ ಅವ್ನು. ಏನು ಮಾತಾಡ್ತಿರ್ಬೋದು ಅವರಿಬ್ರು ಅಲ್ಲಿ? ಯಾವ ಸ್ಟೋರಿ ಮಾತಾಡ್ತೀವಿ ಗೈಸ್? ಅವನು ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕೊಂಡು ನಾನು ಮಾತಾಡ್ತಾನೆ ಗೈಸ್. ಅವ್ನು ಆದಿತ್ಯ ಅನ್ನೋನು ಬೆಳಿಗ್ಗೆನೆ ಏನು ಕುಡ್ಕೊಂಬಂದವನು ಗೊತ್ತಿಲ್ಲ ಗೈಸ್. 2 ಅವರಿಂದ ಮಾತಾಡ್ತಾನೆ ಅವ್ನು ಗೈಸು. ಗೈಸು ಅಂತ 2 ಅವರಿಂದ ಮಾತಾಡ್ತಾನೆ ಅವನೇ, ಬ್ರೇಕೇ ಕೊಡ್ತಿಲ್ಲ. ಇವ್ನು ಕೇಳಿಸ್ಕೊರೋರ್ಗೂ ಕೇಳಿಸ್ಕೊಂಡ. ಇವಾಗ ಏನು ಅನ್ಬಿಟ್ಟ ಗೊತ್ತಾ, ಎದ್ದು ಬರ್ರೋ ಮನೆಗೆ ಹೋಗೋಣ, ಅವ್ನು ಜಾಸ್ತಿ ಮಾತಾಡ್ತಾನೆ ಅಂದ. ನಾವು ನಡ್ಕೊಂಡು ಬರ್ತಿದ್ದೀವಿ, ಆದರೂ ಶನಿ ಬೆನ್ನೆತ್ತಿದಂಗೆ ಬಿಡ್ತಾನೆ ಇಲ್ಲ ನೋಡಿ ಗೈಸ್. ಏನೋ ಮಾತಾಡ್ತಾವ್ರೆ. ನಾನು ಅವನ ಹತ್ರ ಮೈಕ್ ಇಡಕ್ಕೆ ಹೋದೆ, ಮೈಕ್ ಬೇಡ ಕಣೋ ಇವಾಗ, ಮೈಕ್ ಬೇಡ ಕಣೋ ಅಂತ ಅಂದ. ರೀ ಗೈಸ್, ಅದೇನಂತ ತಿಳ್ಕೊಂಡು ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀವಿ. ಏನಂತ ಇದ್ರೋಣ ಕಮೆಂಟಲ್ಲಿ ಗೆಸ್ ಮಾಡಿ. ಆದರೆ ಏನಂತ ನನಗೂ ಅದು ಕ್ಯೂರಿಯಾಸಿಟಿ ಇದೆ ಏನಂತ. ನಿಮ್ಗಳಲ್ಲಿ ಸ್ವಲ್ಪ ಸೇಡಿ ಜನ ಇರ್ತಿರಲ್ಲ, ಅವ್ರು ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ, ಅವ್ರು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರಬಹುದು ಅಂತ. ನನಗೆ ಯಾಕೋ ಡೌಟ್ ಬರ್ತಿದೆ. ಸೊ ಗೈಸ್, ಮುಂದೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗಿಂಗ್ನ. ಬಿಸಿಲು ಬೇಜಾನಿದೆ, ಫೋನ್ ಹಿಡ್ಕೊಳಕ್ಕಾಗ್ತಿಲ್ಲ. ಬನ್ನಿ ಸಿಗುವ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಗಿದ್ರೆ ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಪೋರ್ಟ್ ಮಾಡೋದು ಮರಿಬೇಡಿ. ಸಿಗುವ ಆದಷ್ಟು ಬೇಗ ಮುಂದಿನ ಬ್ಲಾಗಲ್ಲಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.